ಈ ಆಧ್ಯಾತ್ಮಿಕ ಕೇಂದ್ರಗಳಿಂದ ಸಿಗುವಂಥದ್ದಾದರೂ ಕೂಡ ಏನು ಅಂದ್ರೆ ಸಂಸ್ಕಾರ ನೋಡ್ರಿ. CBSE ಶಾಲೆಗೆ ಮಕ್ಕಳಿಗೆ ಕಳಿಸ್ತಾರ, ಚಲೋ ಶಿಕ್ಷಣ ಕಳಿಸ್ತಾರ ಖರೆ, ಆದ್ರೆ ತಾಯಿ ತಂದೆಯನ್ನ ಸಾಯೋತನ ನೋಡ್ಕೊಳ್ಬೇಕನ್ನುವಂಥದ್ದು ಬಹುತೇಕ ಕಲಿಸುವಂಥದ್ದು ಅಲ್ಲಲ್ಲ. ಇಲ್ಲಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ ವಿದೇಶಕ್ಕೆ ಕಳಿಸಿ ಪರದೇಶಿ ಆಗುವಂಥದ್ದು ಜೀವನ ಅಲ್ಲ. ಬಹುಶಃ ವಿದೇಶದೊಳಗೆ ಮಗ ಇದ್ರೂ ಕೂಡ ಹಡದ ತಂದೆ ತಾಯಿಯನ್ನ ದಿನನಿತ್ಯನೂ ಕೂಡ ಸ್ಮರಣೆ ಮಾಡುವಂಥದ್ದು ಯಾವುದಾದ್ರೂ ಕಲಿಸ್ಕೊಡ್ತವೆ ಅಂದ್ರೆ ಅದು ಮಠಗಳು ಮಾತ್ರ ಕಲಿಸ್ಕೊಡ್ತಾವ ಅನ್ನುವಂಥದ್ದು ಈ ನಾಡು ಯಾವತ್ತೂ ಕೂಡ ಮರಿಬಾರದು. ಬಹುಶಃ ಒಂದು ನೆನಪಾಗ್ತದೆ, ಸಿದ್ಧಗಂಗಾ ಸ್ವಾಮಿಗಳು ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಬಹುಶಃ ಈ ನಾಡಿನೊಳಗ ಸದಾವಕಲ ಬಡ ಮಕ್ಕಳಿಗೆ ಶಿಕ್ಷಣದ ಕ್ರಾಂತಿಯನ್ನ ಮಾಡಿರುವಂತ ಯತಿಗಳು. ಅವರ ಹಿಂದಿನ ಗುರುಗಳು ಲಿಂಗೈಕ್ಯರಾಗಿರುವಂತ ಗಳಿಗೆ ಒಳಗ ಬಹುಶಃ ಅವರಿಗೆ ಸಮಾಧಿ ಮಾಡೋ ಸಲುವಾಗಿ ಜಾಗದ ಕೊರತೆಯನ್ನು ನಾವೆಲ್ಲರೂ ಕೂಡ ನೋಡಿದ್ವಿ ಇತಿಹಾಸದ ಪುಟದೊಳಗೆ. ಅವರ ಹಿಂದಿನ ಗುರುಗಳು ಸಮಾಧಿ ಮಾಡಬೇಕು ಅಂತಂದ್ರೆ, ಗುರುಗಳನ್ನ ಗದ್ದಿಗೆ ಮಾಡಬೇಕು ಅಂತಂದ್ರೆ, ಗುರುಗಳ ಗದ್ದಿಗೆಯನ್ನ ಮಾಡಬೇಕು ಅಂತಂದ್ರೆ ಜಾಗದ ಕೊರತೆ ಇತ್ತು. ಬಹುಶಃ ನಿಮಗೆ ಇದನ್ನು ಯಾಕೆ ಹೇಳತ್ತೀನಿ ಅಂತಂದ್ರೆ, ಜಾಗದ ಕೊರತೆ ಇರುವಂತ ಗಳಿಗೆ ಒಳಗ ಪರಮ ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳವರು ಏನು ಸಂಕಲ್ಪ ಮಾಡ್ತಾರಂತಂದ್ರೆ, ನನ್ನಂತ ಯೋಗಿಗೆ ನನ್ನಂತ ತ್ಯಾಗಿಗೆ ಜಾಗದ ಕೊರತೆ ಅದ ಅಂತಂದ್ರೆ ಈ ಸಮಾಜದೊಳಗಿರುವಂತ ಬಡ ಮಕ್ಕಳಿಗೆ ಶಿಕ್ಷಣದ ಕೊರತೆ ಎಷ್ಟಿರಬೇಕು ಅಂತ ಶಿಕ್ಷಣದ ಕೊರತೆಯನ್ನು ಓಡಿಸ್ಬೇಕಂತ ತಿಳ್ಕೊಂಡು ದೊಡ್ಡ ಶಿಕ್ಷಣದ ಕ್ರಾಂತಿಯನ್ನ ಮಾಡಿದ್ರು. ಬಹುಶಃ